ಹೀರೋಯಿನ್ ಒಬ್ಳೆ ಮನೇಲಿರುವಾಗ 3 ಜನ ಕಳ್ಳರು ಬರ್ತಾರೆ. ಅವರಿಂದ ಹೇಗ್ ಸರ್ವೈವ್ ಆಗ್ತಾಳೆ ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಜೊತೆ ಹೇಳಿದ ಚಿತ್ರನೇ ಇಂಟ್ರೂಡರ್ಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋಯಿನ್ ಆಗಿರೋ ಆನಾ ಅವ್ರನ್ನ ತೋರಿಸ್ತಾರೆ. ಅವ್ರ ಅಣ್ಣ ಸೇರಿ ಇಬ್ರು ಮಾತ್ರ ಮನೇಲಿದ್ದಾರೆ. ಇವಳಿಗೆ ಒಂದು ಮೆಂಟಲ್ ಇಲ್ನೆಸ್ ಇರೋದ್ರಿಂದ ಮನೆಯಿಂದ ಹೊರಗಡೆ ಹೋಗೋದಕ್ಕಾಗಲ್ಲ. ಇವಳ ಪ್ರಕಾರ ಈ ಮನೆ ಮಾತ್ರ ಸೇಫೆಸ್ಟ್ ಪ್ಲೇಸ್. ಅದಕ್ಕೆ ಅವ್ರ ತಂದೆ ಸತ್ತು 10 ವರ್ಷ ಆದ್ರೂನು ಆನಾ ಈ ಮನೆ ಬಿಟ್ಟು ಹೊರಗಡೆ ಎಲ್ಲೂ ಹೋಗಿಲ್ಲ. ಅವ್ರ ಅಣ್ಣನಿಗೆ ಕ್ಯಾನ್ಸರ್ ಇದೆ. ಯಾವಾಗ ಬೇಕಾದ್ರೂ ಡೆತ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಆನಾ, ನೀನು ಕಳೆದ 10 ವರ್ಷದಿಂದ ಈ ಮನೆ ಬಿಟ್ಟು ಹೊರಗಡೆ ಹೋಗೇ ಇಲ್ಲ. ನೀನ್ ಅನ್ಕೊಂಡಿರೋ ಹಾಗೆ ಪ್ರಪಂಚ ಏನು ಕೆಟ್ಟದಾಗಿಲ್ಲ. ನೀನು ಸಾಮಾನ್ಯ ಜನರ ತರಾನೇ ಬದುಕಬೇಕು. ಹೊರಗಡೆ ಹೋದ್ರೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಆದ್ರೆ ಇವಳು ಒಪ್ಪೋದಿಲ್ಲ. ಆನಾ ಮನೆಗೆ ಚಾರ್ಲೆಟ್ ಅನ್ನೋ ಲಾಯರ್ ಬರ್ತಾರೆ. ಆನಾ ಅವ್ರ ಅಣ್ಣ ಆಸ್ತಿ ಪೂರ್ತಿ ಆನಾ ಹೆಸರಿಗೆನೆ ಬರ್ದಿರ್ತಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋಸ್ಕರನೇ ಬಂದಿರ್ತಾರೆ. ಆನಾಗೆ ಆಸ್ತಿ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇವರಿಬ್ರು ಮಾತಾಡ್ತಾ ಇರುವಾಗ ಡೆಲಿವರಿ ಬಾಯ್ ಬರ್ತಾನೆ. ಇವನ್ ಹೆಸರು ಡ್ಯಾನ್. ಲಾಸ್ಟ್ 1 ಇಯರ್ ಇಂದ ಇವನೇ ಆನಾಗೆ ಫುಡ್ ತಂದು ಕೊಡ್ತಾ ಇರ್ತಾನೆ. ಈಗ ರಾತ್ರಿ ಆಗಿದೆ. ಆನಾ ಅವ್ರ ಅಣ್ಣನ್ ಜೊತೆ ಮಾತಾಡ್ತಾ ಇದ್ದಾಳೆ. ತಂದೆ ತೀರ್ ಹೋದ್ಮೇಲೆ ನೀನೇ ನನ್ನ ಚೆನ್ನಾಗಿ ನೋಡ್ಕೊಂಡೆ. ಈಗ ನೀನ್ ಕೂಡ ತೀರ್ ಹೋದ್ರೆ ನನ್ ಗತಿ ಏನು ಅಂತ. ಆಗ ಅವ್ರ ಅಣ್ಣ ಹೇಳ್ತಾರೆ, ನೀನು ಹೊರಗಡೆ ಹೋಗಿ ಹೊಸ ಫ್ರೆಂಡ್ಸ್ ನ ಹುಡ್ಕೋ. ಇಷ್ಟು ವರ್ಷ ಈ ಒಂಟಿ ಜೀವನ ಬಾಳಿದ್ದು ಸಾಕು ಅಂತ. ಆದ್ರೆ ಇವಳು ಅವ್ರ ಮಾತನ್ನ ಕೇಳೋದಕ್ ರೆಡಿ ಇಲ್ಲ. ಅದೇ ದಿನ ರಾತ್ರಿ ಅವ್ರ ಅಣ್ಣ ತೀರ್ ಹೋಗ್ತಾರೆ. ನೆಕ್ಸ್ಟ್ ಡೇ ಡ್ಯಾನ್ ಬರ್ತಾನೆ. ನಿಮ್ಮ ಅಣ್ಣ ತೀರ್ ಹೋದ್ರಂತೆ, ನನ್ಗೆ ತುಂಬಾ ಬೇಜಾರಾಯ್ತು ಅಂತ. ಆನಾ ಕೂಡ ಅಳ್ತಾ ಇದ್ದಾಳೆ. ಇವನಿಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗಿದ್ರಿಂದ ಅವನಿಗೆ ಸ್ವಲ್ಪ ಹಣ ಕೊಡ್ತಾಳೆ. ನೀನಾದ್ರೂ ಸಂತೋಷವಾಗಿರು ಅಂತ. ಡ್ಯಾನ್ ಆ ದುಡ್ಡು ತಗೊಳ್ಳೋದಿಲ್ಲ. ಸೊ ಇವ್ರ ಅಣ್ಣ ತೀರ್ ಹೋಗಿದ್ರಿಂದ ಫ್ಯೂನರಲ್ ನಡೀತಾ ಇದೆ. ತುಂಬಾ ಜನ ಕಾಲ್ ಮಾಡ್ತಾರೆ. ಆದ್ರೆ ಇವಳಿಂದ ಮನೆ ಬಿಟ್ಟು ಹೋಗೋದಕ್ ಆಗ್ತಿಲ್ಲ. ಕೊನೆಗೆ ಫ್ಯೂನರಲ್ ಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ತಾಳೆ. ಯಾರೋ 3 ಜನ ಕಳ್ಳರು ಮನೆ ಹತ್ರ ಬರ್ತಾರೆ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಆನಾ ಒಂದ್ ಕಡೆ ಹೈಡ್ ಆಗ್ತಾಳೆ. ಆ ಕಳ್ಳರು ಗ್ಲಾಸ್ ಬ್ರೇಕ್ ಮಾಡಿ ಮನೆ ಒಳಗಡೆ ಎಂಟರ್ ಆಗ್ತಾರೆ. ಕಿಚನ್ ನಲ್ಲಿ ಟೀ ಕುದೀತಾ ಇರೋದನ್ನ ನೋಡಿ ಆನಾ ಮನೇಲೆ ಇದ್ದಾಳೆ ಅಂತ ಗೆಸ್ ಮಾಡ್ತಾರೆ. ಆನಾ ಎಸ್ಕೇಪ್ ಆಗೋದಕ್ಕೆ ಅಂತ ಡೋರ್ ಹತ್ರ ಬರ್ತಾಳೆ. ಆದ್ರೆ ಇವಳಿಂದ ಹೊರಗಡೆ ಹೋಗೋದಕ್ ಆಗ್ತಿಲ್ಲ. ಆ ಕಳ್ಳರಿಗೆ ಆಶ್ಚರ್ಯ ಆಗ್ತಿದೆ. ಈ ತರ ಸಿಚುವೇಶನ್ ನಲ್ಲಿ ಯಾರೇ ಇದ್ರೂನು ಓಡ್ ಹೋಗ್ಬೇಕು ಅಂತಾನೆ ಟ್ರೈ ಮಾಡ್ತಾರೆ. ಆದ್ರೆ ಇವಳು ಯಾಕೆ ಹೊರಗಡೆ ಹೋಗದೆ ಇಲ್ಲೇ ಇದ್ದಾಳೆ ಅಂತ. ಆ ಕಳ್ಳರಿಗೆ ಒಬ್ಬ ಲೀಡರ್ ಇದ್ದಾನೆ. ಅವನು ಡೋರ್ ಕ್ಲೋಸ್ ಮಾಡ್ತಾನೆ. ಇವನ್ ಹೆಸರು ಹೆನ್ಸನ್. ಇನ್ನೊಬ್ಬ ಪೆರಿ, ಮತ್ತೊಬ್ಬ ವ್ಯಾನ್ಸ್. ಹೆನ್ಸನ್ ಕೇಳ್ತಾನೆ, ಯಾಕೆ ಮನೆ ಬಿಟ್ಟು ಹೋಗಿಲ್ಲ ನೀನು? ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀಯಾ ಅಂತ. ಆದ್ರೆ ಆನಾ ಏನು ರಿಪ್ಲೈ ಮಾಡದೆ ಸುಮ್ನೆ ಇದ್ದಾಳೆ. ಪೆರಿ ಹೇಳ್ತಾನೆ, ಈ ಹ್ಯಾಮರ್ ಇಂದ ಇವಳ ತಲೆಗೆ ಹೊಡೆದ್ರೆ ನಿಜ ಹೇಳ್ತಾಳೆ ಅನ್ಸುತ್ತೆ. ಆಗ ದುಡ್ಡು ತಗೊಂಡು ಹೋಗೋಣ ಅಂತ. ಆಗ ವ್ಯಾನ್ಸ್, ನಾವು ಕದಿಯೋಕೆ ಬಂದಿದ್ದೀವಿ ಅಷ್ಟೇ, ಅವಳಿಗೆ ಹರ್ಟ್ ಮಾಡೋದೇನು ಬೇಡ ಅಂತ. ಹೇಗಾದ್ರೂ ದುಡ್ಡು ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಮಾತಾಡ್ತಾ ಇದ್ದಾರೆ. ಪೆರಿ ಕೇಳ್ತಾನೆ, ನೀನ್ ಯಾಕೆ ಮನೆ ಬಿಟ್ಟು ಓಡಿಲ್ಲ? ಆಗ ಆನಾ, ನನ್ಗೆ ಮೆಂಟಲ್ ಇಲ್ನೆಸ್ ಇದೆ. ಸೊ ಅದಕ್ಕೆ ನನ್ನಿಂದ ಹೊರಗಡೆ ಹೋಗೋದಕ್ಕಾಗಲ್ಲ. ನಮ್ ತಂದೆ ತೀರ್ ಹೋದ್ಮೇಲೆ ಕಳೆದ 10 ವರ್ಷದಿಂದ ಮನೆಯಿಂದ ಹೊರಗಡೆ ಹೋಗೇ ಇಲ್ಲ. ಆಗ ಪೆರಿ, ಸರಿ ಡೋರ್ ಓಪನ್ ಮಾಡಿ ಟೀ ಕುಡಿಯೋದಕ್ಕೆ ಹೋಗ್ತೀನಿ. ಅಂದ್ರೂನು ನೀನು ಹೊರಗಡೆ ಹೋಗಿಲ್ಲ ಅಂದ್ರೆ ನೀನ್ ನಿಜವಾಗ್ಲೂ ಹುಚ್ಚಿನೇ ಅಂತ. ಆದ್ರೆ ಇವಳು ಅಲ್ಲೇ ಕೂತ್ಕೊಂಡಿದ್ದಾಳೆ. ಇದ್ರಿಂದ ಟ್ರಿಗರ್ ಆಗಿದ್ದ ಪೆರಿ ಅವಳನ್ನ ಮನೆಯಿಂದ ಹೊರಗಡೆ ಎಳ್ಕೊಂಡ್ ಬಂದು ಬಿಸಾಡ್ತಾನೆ. ತಕ್ಷಣ ಆನಾಗೆ ತಲೆ ಸುತ್ತಾ ಇದೆ. ಅಷ್ಟ್ರಲ್ಲಿ ಹೆನ್ಸನ್ ಅಲ್ಲಿಗ್ ಬಂದು ದುಡ್ಡು ಎಲ್ಲಿದೆ ಅಂತ ಹೇಳು, ನಾವು ನಿನ್ನ ಬಿಟ್ಬಿಡ್ತೀವಿ ಅಂತ ಕೇಳ್ತಾನೆ. ಅದಕ್ಕೆ ಆನಾ, ಫಸ್ಟ್ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗು ಅಂತ. ಸೊ ಜೋರಾಗಿ ಕಿರ್ಚಾಡ್ತಾ ಇದ್ದಾಳೆ. ಆ ಭಯದಲ್ಲೇ ಯೂರಿನ್ ಪಾಸ್ ಮಾಡ್ಬಿಡ್ತಾಳೆ. ಇಲ್ಲಿ ಹೈಲೈಟ್ ಏನಂದ್ರೆ ಇವ್ರಿಗೆ ಹೆದ್ರಿ ಅವಳಿಗೆ ಹೀಗೆಲ್ಲ ಆಗ್ತಿಲ್ಲ. ಹೊರಗಡೆ ಬಂದಿದ್ರಿಂದನೇ ಭಯದಲ್ಲಿ ಅವಳಿಗೆ ಹೀಗೆಲ್ಲ ಆಗ್ತಾ ಇದೆ. ಹೆನ್ಸನ್ ಅವಳನ್ನ ಒಳಗಡೆ ಕರ್ಕೊಂಡ್ ಬಂದು ವ್ಯಾನ್ಸ್ಗೆ ಹೇಳ್ತಾನೆ, ಅವಳನ್ನ ಮೇಲ್ ಕರ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಬಾ ಅಂತ. ಈ ಗ್ಯಾಪ್ ಅಲ್ಲಿ ಹೆನ್ಸನ್ ಹಾಗೂ ಪೆರಿ ಬೇಸ್ಮೆಂಟ್ ಅಲ್ಲಿ ಏನಾದ್ರೂ ದುಡ್ಡಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನು ಇಲ್ಲ. ಈ ಕಡೆ ಆನಾ ವ್ಯಾನ್ಸ್ ಹತ್ರ, ನನ್ನ ಹೇಗಾದ್ರೂ ಸೇವ್ ಮಾಡು, ನಾನ್ ನಿನ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತ. ಆದ್ರೆ ವ್ಯಾನ್ಸ್ ಒಪ್ಪೋದಿಲ್ಲ. ಅಷ್ಟ್ರಲ್ಲಿ ಡ್ಯಾನ್ ಅಲ್ಲಿಗೆ ಬರ್ತಾನೆ. ಆಕ್ಚುಲಿ ವ್ಯಾನ್ಸ್ ಹಾಗೂ ಡ್ಯಾನ್ ಫ್ರೆಂಡ್ಸ್ ಆಗಿರ್ತಾರೆ. ಡ್ಯಾನ್ ಇಂದಾನೆ ಆನಾ ಬಗ್ಗೆ ವ್ಯಾನ್ಸ್ಗೆ ಗೊತ್ತಾಗಿರುತ್ತೆ. ಆನಾ ಹೇಳ್ತಾಳೆ, ನೀನು ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಕೂಡ ಇವ್ರ ಜೊತೆ ಸೇರ್ಕೊಂಡು ಹೀಗೆಲ್ಲ ಮಾಡ್ತಿದ್ಯಾ ಅಂತ. ಈಗ ಆನಾ ಅಲ್ಲಿಂದ ಓಡ್ ಹೋಗಿ ಒಂದ್ ಕಡೆ ಹೈಡ್ ಆಗ್ತಾಳೆ. ನಿಜವಾಗ್ಲೂ ಡ್ಯಾನ್ಗೆ ಇವ್ರು ಇಲ್ಲಿಗೆ ಬಂದು ಕಳ್ತನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಆನಾ ಹೈಡ್ ಆಗಿರೋದ್ರಿಂದ ಅವಳನ್ನ ಹೊರಗಡೆ ಬರೋ ಹಾಗೆ ಮಾಡೋದಕ್ಕೆ ಪೆರಿ ಒಂದು ಪ್ಲಾನ್ ಮಾಡ್ತಾನೆ. ಅದೇನಂದ್ರೆ ಅವಳು ಸಾಕಿದ್ದ ಗಿಣಿ ಮರಿನ ಸಾಯಿಸ್ಬಿಡ್ತಾನೆ. ಇದ್ರಿಂದ ಆನಾಗೆ ತುಂಬಾ ಹರ್ಟ್ ಆಗುತ್ತೆ.
ಆದ್ರೆ ಅವಳು ಹೊರಗಡೆ ಬರೋದಿಲ್ಲ. ಡ್ಯಾನ್ ಕೈಗೆ ಟೇಪ್ ಅಂಟಿಸಿ ಸೋಫಾ ಮೇಲೆ ಕೂರ್ಸಿದ್ದಾರೆ. ಈ ಕಡೆ ವ್ಯಾನ್ಸ್ ಆನಾ ಇರೋ ಜಾಗಕ್ಕೆ ಬಂದು ನಾನು ಅವಳನ್ನ ಕಂಡು ಹಿಡಿದು ಬಿಟ್ಟೆ ಅಂತ ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ. ಅಷ್ಟ್ರಲ್ಲಿ ಆನಾ ಹೇರ್ ಪಿನ್ ಇಂದ ಅವನ್ ಗಂಟ್ಲಿಗ್ ಚುಚ್ಚಿದ್ರಿಂದ ವ್ಯಾನ್ಸ್ ಅಲ್ಲೇ ಸತ್ತೋಗ್ತಾನೆ. ಉಳಿದಿರೋ ಇಬ್ರು ಎಲ್ಲಿ ಅವನು ಹೋದವನ್ ಬಂದೇ ಇಲ್ವಲ್ಲ ಅಂತ ಅವನಿಗೋಸ್ಕರ ಹುಡ್ಕೊಂಡ್ ಬಂದು ನೋಡಿದ್ರೆ ಅವನು ಅಲ್ಲೇ ಸತ್ತೋಗಿರ್ತಾನೆ. ಸೊ ಇಬ್ರಿಗೂ ತುಂಬಾ ಶಾಕ್ ಆಗುತ್ತೆ. ಆನಾ ಬೇಸ್ಮೆಂಟ್ ಅಲ್ಲಿ ಇರೋ ಒಂದು ಡೋರ್ ಹಿಂದೆನೆ ಇದ್ದಾಳೆ. ಪೆರ್ರಿ ನೋಡಿದ್ರಿಂದ ತಕ್ಷಣ ಡೋರ್ ಕ್ಲೋಸ್ ಮಾಡ್ತಾಳೆ. ಅಲ್ಲಿಂದ ಓಡ್ ಬಂದು ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿದ್ದ ಸ್ಟೆಪ್ಸ್ ಎಲ್ಲ ಸ್ಟ್ರೈಟ್ ಆಗ್ಬಿಡುತ್ತೆ. ಸೊ ಇವರಿಬ್ರು ಇಲ್ಲೇ ಟ್ರ್ಯಾಪ್ ಆಗ್ಬಿಡ್ತಾರೆ. ಈಗ ಆನಾ ಟೀ ಕುದಿಸ್ತಾ ಇರೋ ಶಬ್ದ ಇವರಿಗೂ ಕೇಳಿಸ್ತಾ ಇದೆ. ಒಬ್ಬನ್ನ ಸಾಯಿಸ್ಬಿಟ್ಟಿದ್ದಾಳೆ. ನಾವಿಬ್ರು ಮನೇಲೆ ಇದ್ದೀವಿ ಅಂದ್ರೂನು ಇವಳು ಹೇಗೆ ಕ್ಯಾಶುವಲ್ ಆಗಿ ಟೀ ಮಾಡ್ತಿದ್ದಾಳೆ ಅಂತ ಇವರಿಗೂ ಗಾಬರಿ ಆಗ್ತಿದೆ. ಆನಾ ಡ್ಯಾನ್ ಜೊತೆ ಮಾತಾಡ್ತಾ ಇದ್ದಾಳೆ. ನಿಜ ಹೇಳು, ನೀವು ಹೀಗೇನೆ ಎಲ್ಲರ ಮನೆಗೂ ಹೋಗಿ ಕಳ್ತನ ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ಡ್ಯಾನ್ ಹೇಳ್ತಾನೆ, ಇಲ್ಲ, ವ್ಯಾನ್ಸ್ ನನ್ ಫ್ರೆಂಡ್ ಅಷ್ಟೇ. ಅವರೆಲ್ಲ ಈ ರೀತಿ ಕಳ್ತನ ಮಾಡೋದಕ್ಕೆ ಬರ್ತಾರೆ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ನಿಮ್ಮ ಅಣ್ಣ ಅವ್ರ ಫ್ಯೂನರಲ್ಗೆ ನೀನ್ ಬಂದಿಲ್ಲ ಅನ್ನೋದು ಗೊತ್ತಾಗಿದ್ರಿಂದ ಇಲ್ಲಿಗ್ ಬಂದೆ ಅಂತ. ಅವನ್ ಕೈಗೆ ಕಟ್ಟಿರೋ ಟೇಪ್ ನ ರಿಮೂವ್ ಮಾಡೋದಕ್ಕೆ ಹೋಗಿ ಅವನ್ 2 ಬೆರಳುಗಳನ್ನ ಮುರಿದಾಕ್ತಾಳೆ. ಇವನೇ ಅವ್ರನ್ನೆಲ್ಲ ಕಳ್ತನ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಆನಾ ಸ್ಟ್ರಾಂಗ್ ಆಗಿ ನಂಬಿದ್ದಾಳೆ. ಅವನ್ನ ಕೂಡ ಅವರಿಬ್ರು ಇದ್ದ ಬೇಸ್ಮೆಂಟ್ ಗೆನೆ ತಳ್ಳಿದ್ರಿಂದ ಕೆಳಗಡೆ ಬಿದ್ದು ಡ್ಯಾನ್ ನ ನೀ ಕ್ಯಾಪ್ ಡಿಸ್ಲೋಕೇಟ್ ಆಗಿದೆ. ಪೆರ್ರಿ ಡ್ಯಾನ್ ಕಾಲಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದಾನೆ. ಡ್ಯಾನ್ ಇಂದ ಪೇನ್ ತಡೆಯೋದಕ್ಕೆ ಆಗದೆ ಕಿರ್ಚಾಡ್ತಾ ಇದ್ದಾನೆ. ಇದನ್ನೆಲ್ಲ ಮೇಲ್ಗಡೆಯಿಂದ ಆನಾ ನೋಡ್ತಾ ಇದ್ದಾಳೆ. ಇವಳನ್ನ ನೋಡಿ ಡ್ಯಾನ್ ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು, ಕಾಲು ನೋವು ತಡೆಯೋದಕ್ ಆಗ್ತಿಲ್ಲ ಅಂತ. ಆನಾ ಹೇಳ್ತಾಳೆ, ಈಗ ನನ್ನಿಂದ ನಿನ್ಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ. ಕೆಳಗಡೆ ಇರೋ ರೂಮ್ ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಸರಿ ಅಂತ ಹೆನ್ಸನ್ ಆನಾ ಹೇಳಿದ ರೂಮ್ಗೆ ಹೋಗ್ತಾನೆ. ಕರೆಕ್ಟ್ ಆಗಿ ಆನಾ ಇನ್ನೊಂದು ಬಟನ್ ಪ್ರೆಸ್ ಮಾಡ್ತಾಳೆ. ಈಗ ಹೆನ್ಸನ್ ಹೋಗಿದ್ದ ರೂಮ್ ಡೋರ್ ಲಾಕ್ ಆಗುತ್ತೆ. ಪೆರ್ರಿಗೆ ಅನಿಸ್ತಾ ಇದೆ ಇವಳು ದೊಡ್ಡ ಸೈಕೋ ಅಂತ. ಆನಾ ಬೇಸ್ಮೆಂಟ್ ಡೋರ್ ನ ಕ್ಲೋಸ್ ಮಾಡಿ ಹೋಗ್ತಾಳೆ. ಹೆನ್ಸನ್ ಇರೋ ರೂಮ್ ನಲ್ಲಿ ಬೆಡ್ ಎಲ್ಲ ಇದೆ ಅಂಡ್ ಕ್ಯಾಮರಾ ಫಿಕ್ಸ್ ಆಗಿರೋದ್ರಿಂದ ಅಲ್ಲಿ ನಡೆಯೋದ್ನೆಲ್ಲ ಆನಾ ಇಲ್ಲಿಂದಾನೆ ನೋಡ್ತಾ ಇದ್ದಾಳೆ. ಪೆರ್ರಿ ಹೇಗಾದ್ರೂ ಹೆನ್ಸನ್ ನ ಕಾಪಾಡ್ಬೇಕು ಅಂತ ಇನ್ನೊಂದು ರೂಮ್ಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ತುಂಬಾ ಟೂಲ್ಸ್ ಎಲ್ಲ ಇದೆ. ಅಂದ್ರೆ ಟಾರ್ಚರ್ ಮಾಡೋದಕ್ಕೆ ಯೂಸ್ ಮಾಡೋ ತುಂಬಾ ಬ್ರೂಟಲ್ ಆಗಿರೋ ಟೂಲ್ಸ್ ನೆಲ್ಲ ನೋಡಿ ಇವನಿಗೆ ಗಾಬರಿ ಆಗುತ್ತೆ. ಹಾಗೇನೆ ಒಂದು ವಾಲ್ ನಲ್ಲಿ ಸಣ್ಣ ಹೋಲ್ ಇರೋದ್ನ ನೋಡ್ತಾನೆ. ಅಲ್ಲಿ ಸ್ಟೆಪ್ಸ್ ಇದೆ. ಅಷ್ಟ್ರಲ್ಲಿ ಆನಾ ಹ್ಯಾಮರ್ ಇಂದ ಪೆರ್ರಿ ತಲೆಗೆ ಹೊಡಿತಾಳೆ. ಅಂದ್ರೂ ಎದ್ದು ಆನಾಗೆ ಸರಿಯಾಗಿ ಹೊಡಿತಾನೆ. ಆನಾ ಸಾಯೋ ಸ್ಥಿತಿಯಲ್ಲಿ ಇದ್ದಾಳೆ. ಆದ್ರೆ ಪೆರ್ರಿ ತಲೆಗೆ ತುಂಬಾ ಗಾಯ ಆಗಿದ್ರಿಂದ ಅಲ್ಲೇ ಸತ್ತೋಗ್ತಾನೆ. ಅಷ್ಟ್ರಲ್ಲಿ ಲಾಯರ್ ಆಗಿರೋ ಚಾರ್ಲೆಟ್ ಬರ್ತಾರೆ. ಚಾರ್ಲೆಟ್ಗೆ ಡೌಟ್ ಬರ್ತಾ ಇದೆ, ಏನು ಮನೆ ಮಿರರ್ ಎಲ್ಲ ಹೊಡೆದೋಗಿದೆ ಅಂತ. ಆನಾ ಅದೆಲ್ಲ ಏನು ಇಲ್ಲ, ಸಣ್ಣ ಆಕ್ಸಿಡೆಂಟ್ ಅಷ್ಟೇ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ಈ ಕಡೆ ಡ್ಯಾನ್ ಒಂದು ಫ್ರೀಜರ್ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಒಂದು ಡೆಡ್ ಬಾಡಿ ಇರೋದ್ನ ನೋಡಿ ಅವನಿಗೆ ಗಾಬರಿ ಆಗುತ್ತೆ. ಆ ಸ್ಟೆಪ್ಸ್ ಹತ್ರ ಬಂದು ಕಿರ್ಚಾಡ್ತಾ ಇದ್ದಾನೆ. ಈ ಶಬ್ದ ಚಾರ್ಲೆಟ್ಗೂ ಕೇಳ್ತಾ ಇದೆ. ಏನದು ಶಬ್ದ ಅಂತ ಕೇಳಿದಾಗ ಕೆಳಗಡೆ ಬೇಸ್ಮೆಂಟ್ ನಲ್ಲಿ ಡ್ಯಾನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ಸರಿ ಆಮೇಲೆ ಬರ್ತೀನಿ ಅಂತ ಹೇಳಿ ಚಾರ್ಲೆಟ್ ಅಲ್ಲಿಂದ ಹೋಗ್ತಾಳೆ. ಈಗ ಆನಾ ಡ್ಯಾನ್ ನ ಕರ್ಕೊಂಡು ಬರ್ತಾಳೆ. ಪೆರ್ರಿ ಸತ್ತೋಗಿರೋದ್ ನೋಡಿ ಡ್ಯಾನ್ಗೆ ಗಾಬರಿ ಆಗ್ತಿದೆ. ಅವನ್ನ ಒಂದು ಡೋರ್ ಒಳಗಡೆ ಕೂರ್ಸಿ ತಳ್ಳಿಬಿಡ್ತಾಳೆ. ನೋಡಿದ್ರೆ ಡ್ಯಾನ್ ಹೆನ್ಸನ್ ಇರೋ ರೂಮ್ ಒಳಗಡೆನೆ ಬಂದು ಬೀಳ್ತಾನೆ. ಹೆನ್ಸನ್ ಗೆಸ್ ಮಾಡ್ತಾನೆ ಅಲ್ಲಿರೋ ಮಿರರ್ ಇಂದಾನೆ ಅವಳು ನಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಅಂತ. ಅದಕ್ಕೆ ಆ ಮಿರರ್ ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ನೋಡ್ತಿದ್ದ ಆನಾ ಸ್ಪೀಕರ್ ನಲ್ಲಿ ಮಾತಾಡ್ತಾಳೆ, ಅದು ಬುಲೆಟ್ ಪ್ರೂಫ್, ನಿನ್ನಿಂದ ಹೊಡೆಯೋದಕ್ ಆಗಲ್ಲ ಅಂತ. ಆಗ ಹೆನ್ಸನ್ ಕೇಳ್ತಾನೆ, ಸಾಧಾರಣವಾದ ಮನೆಯಲ್ಲಿ ಈ ತರದ ಸೆಟಪ್ ಎಲ್ಲ ಇರಲ್ಲ, ನಿಮ್ ಮನೆಗ್ ಬರೋರ್ನ ಹೀಗೇನೆ ಟ್ರ್ಯಾಪ್ ಮಾಡಿ ಸಾಯಿಸ್ತಾ ಇದ್ದೀರಾ ಅನ್ಸುತ್ತೆ. ಆಗ ಆನಾ ಒಂದು ಬುಕ್ ನ ಅವ್ರಿರೋ ರೂಮ್ಗೆ ಕಳಿಸ್ತಾಳೆ. ಆ ಬುಕ್ ನಲ್ಲಿ ಕೊಲೆ ಮಾಡಿರೋರು ಹಾಗೂ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರೋರ್ ಫೋಟೋಸ್ ಎಲ್ಲ ಇದೆ. ಈಗ ಆನಾ ಒಂದು ಶಾಕಿಂಗ್ ವಿಷಯನ ಹೇಳ್ತಾಳೆ. ಆಕ್ಚುಲಿ ಆನಾ ಅವ್ರ ಅಣ್ಣ ಒಬ್ಬ ಸೀರಿಯಲ್ ಕಿಲ್ಲರ್. ಅವ್ರ ತಂದೆ ಆನಾಗೆ ತುಂಬಾ ಟಾರ್ಚರ್ ಮಾಡ್ತಾ ಇರುವಾಗ್ಲೇ ಇವ್ರ ಅಣ್ಣ ಫಸ್ಟ್ ಕೊಲೆ ಮಾಡಿರ್ತಾನೆ. ಅಂದ್ರೆ ಸ್ವಂತ ತಂದೆನೇ ಕೊಲೆ ಮಾಡ್ತಾನೆ. ಆಮೇಲೆ ಯಾರೆಲ್ಲ ಈ ರೀತಿ ಹುಡುಗಿರ್ಗೆ ಟಾರ್ಚರ್ ಮಾಡ್ತಾರೋ ಅವ್ರನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಈ ರೂಮ್ ಒಳಗಡೆ ಹಾಕಿ ಟಾರ್ಚರ್ ಮಾಡ್ತಾ ಇರ್ತಾರೆ. ಹೀಗೇನೆ ಅವರು ತುಂಬಾ ಕೊಲೆಗಳನ್ನ ಮಾಡಿರ್ತಾರೆ. ಅದಕ್ಕೇನೆ ಅವ್ರ ಅಣ್ಣ ಸಾಯೋಕು ಮುಂಚೆ ಇಷ್ಟು ವರ್ಷ ಈ ಮನೇಲಿ ಇದ್ದಿದ್ ಸಾಕು, ನೀನು ಹೊರಗಡೆ ಹೋಗು ಅಂತ ಹೇಳಿರ್ತಾರೆ. ಈಗ ಈ ವಿಷಯ ಗೊತ್ತಿಲ್ಲದೆ ಈ ಕಳ್ಳರು ಇಲ್ಲಿಗೆ ಬಂದು ಸಿಕ್ಕಾಕೊಂಡಿದ್ದಾರೆ. ಈಗ ಆನಾ ಡ್ಯಾನ್ ನ ಕ್ಯಾಮರಾ ಹತ್ರ ಬರೋದಕ್ಕೆ ಹೇಳಿ ಇಲ್ಲಿ ಇವಳು ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅದ್ರೊಳಗಡೆ ಒಂದು ಗನ್ ಇದೆ. ಆನಾ ಹೇಳ್ತಾಳೆ, ಹೆನ್ಸನ್ ಗೆ ಶೂಟ್ ಮಾಡು, ಆಗ ನಿನ್ನ ಬಿಟ್ಬಿಡ್ತೀನಿ ಅಂತ. ಆದ್ರೆ ಡ್ಯಾನ್ ಒಪ್ಪೋದಿಲ್ಲ.
ಈ ಗ್ಯಾಪ್ ಅಲ್ಲಿ ಹೆನ್ಸನ್ ಅಲ್ಲಿಗೆ ಬಂದು ಆ ಗನ್ ತಗೋತಾನೆ. ಆನಾ ಹೇಳ್ತಾಳೆ, ನೀನ್ ಮಾಡಿರೋ ತಪ್ಪಿಗೆ ನೀನೇ ಶೂಟ್ ಮಾಡ್ಕೋ ಅಂತ. ಸೊ ಇವರೆಲ್ಲ ಮನೆ ಕಳ್ತನ ಮಾಡೋದಕ್ ಬಂದಿದ್ದಾರೆ ಅಲ್ವಾ. ಈ ಕಳ್ಳರು ಗ್ರೂಪ್ ಗೆ ಹೆಡ್ ಯಾರು? ಅದು ಇದೇ ಹೆನ್ಸನ್. ಸೊ ಅವ್ರನ್ನೆಲ್ಲ ನಂಬಿಸಿ ಇವನು ಕರ್ಕೊಂಡ್ ಬಂದಿರೋದ್ರಿಂದ ಇವನೇ ದೊಡ್ಡ ಕಲ್ಪ್ರಿಟ್ ಅಂತ ಇವಳು ಸ್ಟ್ರಾಂಗ್ ಆಗಿ ನಂಬಿದ್ದಾಳೆ. ಅದಕ್ಕೆ ಈಗ ಅವನಿಗೇನೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾಳೆ. ತುಂಬಾ ಹೊತ್ತು ಬ್ರೈನ್ ವಾಶ್ ಮಾಡಿದ್ರಿಂದ ಅವನು ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕೆ ಗನ್ ತೆಗೆದು ತಲೆಗೆ ಗುರಿ ಇಡ್ತಾನೆ. ನೀನ್ ಹೇಳಿದ ತಕ್ಷಣ ನಾನು ಶೂಟ್ ಮಾಡ್ಕೋತೀನಿ ಅಂತ ಅನ್ಕೊಂಡಿದ್ದೆ ಅಲ್ವಾ. ತಕ್ಷಣ ಡ್ಯಾನ್ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಆನಾ ಬೇಡ ಅಂತ ಹೇಳ್ತಾಳೆ. ಆದ್ರೆ ಅವನು ಇವಳ ಮಾತನ್ನ ಕೇಳೋ ತರ ಕಾಣಿಸ್ತಾ ಇಲ್ಲ. ಬೇರೆ ದಾರಿ ಇಲ್ದೆ ಆನಾ ಡೋರ್ ಓಪನ್ ಮಾಡ್ತಾಳೆ. ಸೊ ಈಗ ಹೆನ್ಸನ್ ಹಾಗೂ ಡ್ಯಾನ್ ಹೊರಗಡೆ ಬರ್ತಾರೆ. ಹೆನ್ಸನ್ ಹೊರಗಡೆ ಬರುವಾಗ ವ್ಯಾನ್ಸ್ ಡೆಡ್ ಬಾಡಿನ ಕೂಡ ಎಳ್ಕೊಂಡ್ ಬಂದಿರ್ತಾನೆ. ಡ್ಯಾನ್ ಹೇಳ್ತಾನೆ, ನಾವು ಇಲ್ಲಿಂದ ಹೋಗೋಣ ಅಂತ. ಆದ್ರೆ ತುಂಬಾ ಕೋಪದಲ್ಲಿದ್ದ ಹೆನ್ಸನ್ ಡ್ಯಾನ್ಗೆ ಸರಿಯಾಗಿ ಹೊಡೆದು ಮನೆ ಒಳಗಡೆ ಹೋಗಿ ಆ ಮನೆ ಸುಟ್ಟಾಕ್ಬೇಕು ಅಂತ ಪೆಟ್ರೋಲ್ ಸುರಿತಾ ಇದ್ದಾನೆ. ಅಷ್ಟರಲ್ಲಿ ಆನಾ ಅಲ್ಲಿಗೆ ಬರ್ತಾಳೆ. ಒಂದು ಬಾಕ್ಸ್ ನಲ್ಲಿ ದುಡ್ಡಿಟ್ಟು, ಇದಕ್ಕೋಸ್ಕರನೇ ತಾನೇ ನೀವೆಲ್ಲ ಬಂದಿದ್ದು, ತಗೋ ಇಲ್ಲಿಂದ ಹೋಗು, ನಾನ್ ನಿನ್ನ ಕ್ಷಮಿಸಿದ್ದೀನಿ ಅಂತ. ಆದ್ರೆ ಅವನು ಆನಾಗೆ ಸರಿಯಾಗಿ ಹೊಡಿತಾನೆ. ಅಷ್ಟರಲ್ಲಿ ಡ್ಯಾನ್ ಕೂಡ ಒಳಗಡೆ ಬರ್ತಾನೆ. ಇದುವರೆಗೂ ಇಬ್ರು ಸತ್ತೋದ್ರು, ಇನ್ಮೇಲೆ ಯಾರು ಕೂಡ ಸಾಯೋದು ಬೇಡ ಅಂತ. ಹೀಗೆ ಮಾತಾಡ್ತಿರೋ ಗ್ಯಾಪ್ ನಲ್ಲಿ ಆನಾ ಅವನ ಹತ್ರ ಇದ್ದ ಗನ್ನ ಕಿತ್ಕೊಂಡು ಅವನಿಗೆ ಶೂಟ್ ಮಾಡ್ಬಿಡ್ತಾಳೆ. ಸೊ ಹೆನ್ಸನ್ ಸ್ಪಾಟ್ ನಲ್ಲೇ ಸತ್ತೋಗ್ತಾನೆ. ಡ್ಯಾನ್ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆನಾ ತುಂಬಾ ವರ್ಷ ಆದ್ಮೇಲೆ ಈಗ ಅಷ್ಟೇ ಮನೆಯಿಂದ ಹೊರಗಡೆ ಬರ್ತಾಳೆ. ಮನೆಗೆ ಬೆಂಕಿ ಹಚ್ಚಿ ಈ ಪ್ರಪಂಚದಲ್ಲಿ ಸೇಫ್ ಆಗಿರೋ ಜಾಗ ತುಂಬಾ ಇದೆ, ಎಲ್ ಬೇಕಾದ್ರೂ ಹೋಗಿ ಜೀವನ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇವಳಿಂದಾನೆ ಬೇರೆ ಅವರು ಸೇಫ್ ಆಗಿರ್ಬೇಕು. ಈ ಮೂವಿ ಫಸ್ಟ್ ಹಾಫ್ ನೋಡುವಾಗ ಪಾಪ ಇವಳು ಆ 3 ಜನ ಕಳ್ಳರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಆದ್ರೆ ಇವಳ ಕೈಯಲ್ಲೇ ಆ 3 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.